ಸ್ನೇಹಿತರೆ, ಇವತ್ತು ನಾವು ಸಮುದ್ರದಲ್ಲಿ ನೋಡಿ 200 ಮೀಟರ್ ಇದೆ. ಆ ಒಂದು ಕಲ್ಲು ಬಂಡೆ ಕಾಣಿಸ್ತಾ ಇದೆಯಲ್ಲ, ಆ ಕಲ್ಲು ಬಂಡೆ ಮೇಲೆ ಹತ್ಕೊಂಡು ಕೆಳಗಡೆ ಇವತ್ತು ಏನಿದೆ ಅಂತ ನಾವು ಸ್ಕೂಬಾ ಡೈವಿಂಗ್ ಮಾಡ್ತೇವೆ. ಅದು ಕೂಡ ಏನು ನಮ್ಮ ಹತ್ರ ಸೇಫ್ಟಿಗೆ ಏನೂ ಇಲ್ಲ, ಜಾಕೆಟ್ ಇಲ್ಲ, ಅದೇ ಥರ ಮಾಸ್ಕ್ ಇಲ್ಲ, ಅದೇ ಥರ ಸಿಲಿಂಡರ್ ಏನೂ ಇಲ್ಲ. ನಾವಿವತ್ತು ಆ ಕಲ್ಲು ಬಂಡೆ ಕೆಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ, ಕರ್ಕೊಂಡೋಗ್ತೀನಿ. ತುಂಬ ಆಳ ಇದೆ ಮತ್ತು ತುಂಬ ರಿಸ್ಕ್ ಆಗುತ್ತೆ. ಯಾಕಂದರೆ ನೋಡ್ಬೋದು, ಕಾಣಿಸ್ತಾ ಇದೆ ನೋಡಿ ಆ ಕಲ್ಲು ಬಂಡೆ ನೋಡಿ, ದೊಡ್ಡ ಕಡಲ ಅಲೆಗಳು ಬೀಸ್ತಾ ಇದೆ ಇವಾಗಲೇ, ಮತ್ತು ತುಂಬ ನೀರು ಬಂದು ಹೋಗ್ಬಿಟ್ಟಿದೆ ಇವಾಗ. ಮತ್ತೊಂದು ವಿಷಯ ಏನಂದರೆ, ಇಲ್ಲಿ ನೋಡಿ ಈ ಕಲ್ಲು ನೋಡಿ ಕಾಣಿಸ್ತಾ ಇದೆ ನೋಡಿ, ಹಬ್ಬಬ್ಬ ಅಂದರೆ 1 kg ಮೇಲೆ ಜಾಸ್ತಿನೇ ಇದೆ ಈ ಕಲ್ಲು. ಈ ಕಲ್ಲು ಇತ್ತಲ್ಲ, ಸಮುದ್ರದಲ್ಲಿ ಯಾವುದೇ ನೀರಿಗೆ ಹಾಕಿದ್ರೆ ಇದು ಮುಳುಗೋದಿಲ್ಲ, ತೇಲುತ್ತೆ. ಇದು ಟ್ರೈ ಮಾಡೋಣ ಬನ್ನಿ. ನನಗೆ ಇವಾಗಲೂ ಕೂಡ ಗೊತ್ತಾಗಲಿಲ್ಲ, ಅಷ್ಟು ವೇಟ್ ಇದ್ದರೂ ಕೂಡ ತೇಲುತ್ತೆ. ಸಾಕಷ್ಟು ಬಾರಿ ನಾನು ಬೀಚ್ ಹತ್ರನೇ ನೋಡಿದ್ದೇನೆ, ತೇಲುವ ಕಾರಣ ಏನಂತ ಗೊತ್ತಾಗಲಿಲ್ಲ. ನೋಡಿ ಸ್ನೇಹಿತರೆ, ನಾವು ಥರ್ಮೋಕೋಲ್ ತಗೊಂಡಿದ್ದೇವೆ, ಯಾಕಂದರೆ ಮೊಬೈಲ್ ಇದ್ರ ಮೇಲೆ ಇಟ್ಕೊಂಡು ಹೋಗ್ಲಿಕ್ಕೆ. ನೋಡಿ ಎಷ್ಟು ಆಳ ಬಂತದ್ದು ನೋಡಿ. ನೀರು ತುಂಬ ಸ್ಪೀಡಾಗಿದೆ, ಕಡಲ ಅಬ್ಬರಗಳು ಬೀಸ್ತಾ ಇದೆ. ಒಂದು ಬಾಪ್ರೆ ಬಾಪ್. ಸ್ನೇಹಿತರೆ, ಇವಾಗ ನಾವು ಈ ಸಣ್ಣ ಕಲ್ಲು ಬಂಡೆ ಮೇಲೆ ಬಂದಿದ್ದೇವೆ. ಹಂಗೋಯ್ತಾ ನೋಡ್ಬೋದು, ಅಲೆಗಳ ಅಬ್ಬರ ಜಾಸ್ತಿ ಇದ್ದರಿಂದ ಒಂಥರ ಹಿಂದ್ಗಡೆ ವಾಪಸ್ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸ್ಟಾಪ್ ಮಾಡಿದ್ದೇವೆ. ನೋಡ್ಬೋದು 100 ಮೀಟರ್ ದೂರ ಇದೆ ಅವರು, ಮತ್ತೆ 100 ಮೀಟರ್ ಇರ್ಬೋದು ಇದು, ಮತ್ತು 100 ಮೀಟರ್ ದೂರ ಹೋಗ್ಬೇಕು. Yo, sabi sa tempo ano to, video ka. Alert po na, yo, po na. Kasi ho siya. Mula. ತುಂಬಾ ಅಂದ್ರೆ ತುಂಬಾ ರಿಸ್ಕ್ ಇದೆ. ಹತ್ರ ಬಂತು. Sustan pa kita. Sustan ra? Sustan la? Waktu mo. Waktu ra tang pahingal. Bulan pahingal. Finally. ಬಂಡೆ ಮೇಲೆ ಕಾಲಾಗ್ಬಿಟ್ಟು ನಾವು
ಸ್ನೇಹಿತರೆ, ಫೈನಲಿ ನಾವು ಈ ಕಲ್ಲು ಬಂಡೆ ಮೇಲೆ ಬಂದಾಗಿದೆ. ಫೋನ್ ಇತ್ತಲ್ಲ ಕೆಳಗಡೆ, ವಾಟರ್ ಕೆಳಗಡೆ ಹೋಗಿದ ತಕ್ಷಣವೇ ಕ್ಯಾಮ್ರಾ ಆಫ್ ಆಗಿಬಿಡುತ್ತೆ. ಏನಂತಾನೆ ಗೊತ್ತಾಗಲಿಲ್ಲ ಪ್ರಾಬ್ಲಮ್. ಎರಡೆರಡು ಕವರ್ ಇಲ್ಲಿ ನೋಡಿ, ಎರಡೆರಡು ಕವರ್ ತಗೊಂಡು ಬಂದಿದ್ದೇವೆ ನಾವು. 2 ಕವರ್ ಹಾಕಿದ್ರು ಕೂಡ ಒಂದು ಚೂರು ನೀರು ಹೋಗಿದೆ. 2 ಕವರ್ ಪ್ಯಾಕ್ ಮಾಡಿದ್ರೆ ನೀರು ಹೋಗುತ್ತಂದರೆ ನೋಡಿ, ಈ ಕವರ್ ಪ್ರಯೋಜನವೇ ಇಲ್ಲ. 70 ರೂಪೀಸ್ ಇದೆ ಇದಕ್ಕೆ, ಏನೂ ಪ್ರಯೋಜನ ಇಲ್ಲ. ನೀವು ಏನಾದರೂ ಈ ಕವರ್ ಹಾಕಿ ಒಳಗಡೆ ತಗೊಂಡು ಹೋಗಿದ್ರೆ ನಿಮ್ಮ ಫೋನ್ ವಾಟರ್ ಪ್ರೂಫ್ ಇಲ್ಲ ಆದರೆ ಹಾಳಾಗುತ್ತೆ. ನಾನು 2 ಕವರ್ ಹಾಕಿದ್ರು ಕೂಡ ನೀರು ಹೋಗಿದೆ. ಇವತ್ತು ಐಲ್ಯಾಂಡ್ ಕೆಳಗಡೆ ನಿಮಗೆ ತೋರಿಸ್ಲಿಕ್ಕೆ ಆಗಲ್ಲ, ಯಾಕಂದರೆ ಕ್ಯಾಮ್ರಾ ಆಫ್ ಆಗುತ್ತೆ. ಅದ್ರಗೋಸ್ಕರ ಐಲ್ಯಾಂಡ್ ಒಂದು ಸಲ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ಈ ಕಲ್ಲು ಬಂಡೆ ನೋಡಲಿಕ್ಕೆ ಚಿಕ್ಕದಾಗಿದೆ, ಆದರೆ ಇದು ತುಂಬ ಉದ್ದ ಆಗಿದೆ. ಯಾಕಂದರೆ ಇದು ನೀರಿನ ಕೆಳಗಡೆಯಿಂದ ತುಂಬ ಉದ್ದವಾಗಿದೆ. ಯಾಕಂದರೆ ಇದು ಕಾಣಿಸಲ್ಲ, ನೀರು ಕೆಳಗಡೆ ಕಾಣಿಸುತ್ತೆ. ಯಾಕಂದರೆ ಇವಾಗ ತುಂಬ ನೀರು ಬಂದು ಹೋಗಿದ್ದರಿಂದ ಏನೂ ಕಾಣಿಸಲ್ಲ. ನಾವು ಇದರಲ್ಲಿ ಒಂದು 3-4 ಸಲ ಇದ್ರ ಮೇಲೆ ಬಂದಿದ್ದೇವೆ ನಾವು. ಮತ್ತು ಇದರ ಕೆಳಗಡೆನೂ ಕೂಡ ನಾವು ಸ್ಕೂಬಾ ಮಾಡಿದ್ದೇವೆ. ಸೂಪರ್ ಆಗಿದೆ, ಕೆಳಗಡೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಸ್ನೇಹಿತರೆ, ಈ ಕಲ್ಲು ಮೇಲೆ ನೋಡ್ಬೋದು ಯಾವ ಥರ ಅಂಟ್ಕೊಂಡಿದೆ ನೋಡ್ಬೋದು. ಇದಕ್ಕೆ ಕಲ್ಲಿನ ಚಿಪ್ ಅಂತ ಹೇಳ್ತಾರೆ ನಮ್ಮ ಲ್ಯಾಂಗ್ವೇಜಲ್ಲಿ. ನಿಮ್ಮೂರಲ್ಲಿ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಇದು ಕೂಡ ತಿಂತಾರೆ ಸ್ನೇಹಿತರೆ, ಇದರೊಳಗೆ ಮಾಂಸ ಇರುತ್ತೆ. ನೋಡ್ಬೋದು, ಓಪನ್ ಆಗಿದೆ ನೋಡಿ ಯಾವ ಥರ. ಇದು ಚಿಕ್ಕದಾಗಿರುತ್ತೆ ಮತ್ತು ಅದೆಲ್ಲ ದೊಡ್ಡದಾಗಿರುತ್ತೆ. ನೋಡ್ಬೋದು, ಈ ಕಲ್ಲು ನೋಡ್ಬೋದು ಒಂದು ಸಲ ಎಷ್ಟು ದೊಡ್ಡದಾಗಿದೆ ಅಂತ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿಂದ ಒಂದು 200 ಮೀಟರ್ ಜಾಸ್ತಿ ಇದೆ. ಮತ್ತು ಇದರಲ್ಲಿ ಕೆಳಗೆ ಆಳ ಎಷ್ಟಿದೆ ಗೊತ್ತಾ, ಒಂದು 7-8 ಮೀಟರ್ ಆಳ ಇರ್ಬೋದು. ನಾವು ನೋಡಲಿಲ್ಲ, ಆದರೂ ನಮ್ಮ ಅಂದಾಜಿನ ಪ್ರಕಾರ ತುಂಬ ಉದ್ದವಾಗಿದೆ ಇದು ಕಲ್ಲು. ಫುಲ್ ನೋಡಲಿಕ್ಕಾಗಿಲ್ಲ, ಡ್ರೋನಿಂದ ಶೂಟ್ ಮಾಡಿದರೆ ಫುಲ್ ಬ್ಲ್ಯಾಕಾಗಿ ಕಾಣಿಸುತ್ತೆ ನೋಡಿ ಕಲ್ಲು. ಮತ್ತು ಇದು ನೀರು ಕಡಿಮೆ ಆಗಿದ್ದಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಈ ವಿಡಿಯೋಗೆ ಏನಾದರೂ ಒಳ್ಳೆ ವ್ಯೂಸ್ ಬಂದರೆ ಒಂದು ಸಲ ನಾನು ತೋರಿಸ್ತೀನಿ ಇದ್ರ ಕೆಳಗಡೆ ಯಾವ ಥರ ಇದೆ ಅಂತ. ಕ್ಯಾಮ್ರಾ ತಗೊಂಡು ವಿಡಿಯೋ ಶೂಟ್ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಪುನಃ ನಾವು ದಡಕ್ಕೆ ಹೋಗಬೇಕು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.